ಓಂ ಶಾಂತಿ. ಇಂದು ನಾವು ಧರ್ಮರಾಜನ ಬಗ್ಗೆ ತಿಳಿದುಕೊಳ್ಳೋಣ. ಧರ್ಮರಾಜನ ಕೋರ್ಟ್ನಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ಆದರೆ ಪ್ರಪಂಚದಲ್ಲಿ ತಪ್ಪು ಮಾಡಿದಾಗ ಪೊಲೀಸ್ ಸ್ಟೇಷನಲ್ಲಿ ಏನೇ ಶಿಕ್ಷೆ ಕೊಟ್ಟರೂ ನಾವು ಕಾನೂನು ವಿರುದ್ಧವಾಗಿ ದುಡ್ಡು ಕೊಟ್ಟು ಮುಚ್ಚಿಸ್ಬೋದು. ಆದರೆ ಧರ್ಮರಾಜನ ಕಟ್ಟೆಯಲ್ಲಿ ಯಾರು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಡಿಯೋ ಹಾಗೂ ವಿಡಿಯೋ ಕೂಡ ಇರುತ್ತೆ. ಏನೇ ತಪ್ಪು ಮಾಡಿದ್ದೀವಿ ಅಂದಾಗ ನಾವು ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಏಕೆಂದರೆ ಅಲ್ಲಿ ವಿಡಿಯೋ ಇರುತ್ತೆ. ಧರ್ಮರಾಜನ ಅದಾಲತಿನಲ್ಲಿ ತೋರಿಸಲಾಗುತ್ತೆ. ನಮ್ಮ ತಪ್ಪೆಲ್ಲ ಅದಲ್ಲಿ ತೋರಿಸಲಾಗುತ್ತೆ. ಈ ಧರ್ಮರಾಜನ ಅದಾಲತ್ನಲ್ಲಿ ಯಾರು ಬಿಡುಗಡೆ ಆಗಲು ಸಾಧ್ಯನೇ ಇಲ್ಲ. ಇಲ್ಲಿ ಕಾನೂನು ವಿರೋಧಿಯಾಗಿ ಹೋದಾಗ ಜೈಲಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಬಾಬಾರವರ ಶ್ರೀಮತದ ವಿರುದ್ಧವಾಗಿ ನಾವು ಹೋದರೆ ಬಾಬಾರವರ ಕೋರ್ಟಿನ ಕಟ್ಟಡದಲ್ಲಿ ನಿಲ್ಲಬೇಕಾಗುತ್ತೆ. ಆದರೆ ಶಿಕ್ಷೆ ಬಹಳ ಇರುತ್ತೆ. ಗರ್ಭ ಜೈಲಿನ ಶಿಕ್ಷೆ ಕೂಡ ನಾವು ತಿನ್ನಬೇಕಾಗುತ್ತೆ. ಧರ್ಮರಾಜನ ಶಿಕ್ಷೆ ಅಂದರೆ ಮುರಳಿ ಕೇಳುವಾಗ ಆ ಸಮಯದಲ್ಲಿ ನಿದ್ದೆ ಬರೋದು, ಖುಷಿ ಇಲ್ಲದೆ ಇರೋದು, ಮುರಳಿಯಲ್ಲಿ ರುಚಿ ಇಲ್ಲದೆ ಇರೋದು, ಯೋಗದಲ್ಲಿ ರುಚಿ ಇಲ್ಲದೆ ಇರೋದು, ಯೋಗ ಹತ್ತದೇ ಇರೋದು, ವ್ಯರ್ಥ ಚಿಂತನೆ ಬರೋದು, ಶರೀರದ ಕರ್ಮಭೋಗ ಬರೋದು, ಇದೆಲ್ಲ ಏನಾಗಿದೆ ಧರ್ಮರಾಜನ ಶಿಕ್ಷೆ. ಬಾಬಾರವ್ರಿಗೆ ಸರ್ವವ್ಯಾಪಿ ಅಂತ ಹೇಳ್ತೀವಿ. ಮತ್ತು ಇನ್ನೇನು ಹೇಳ್ತೀವಿ ನಾವು? ಆತ್ಮನೇ ಪರಮಾತ್ಮ ಅಂತ ಹೇಳ್ತೀವಿ. ಈ ರೀತಿ ಅನೇಕ ತಪ್ಪುಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಮತ್ತು ಬ್ರಾಹ್ಮಣ ಆದಮೇಲೂ ಕೂಡ ಸಂಗಮದಲ್ಲಿ ಒಂದು ತಪ್ಪಿಗೆ 100 ಪಟ್ಟು ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ. ಈ ಜ್ಞಾನವನ್ನು ಚೆನ್ನಾಗಿ ತಿಳಿದಿರೂ ಕೂಡ ಆತ್ಮ, ಪರಮಾತ್ಮ ಮತ್ತು ಡ್ರಾಮಾದ ಮೇಲೆ ನಿಶ್ಚಯವಿದ್ದರೂ ಸಹ ಡೈಲಿ ಮುರಳಿಯನ್ನು ಕೇಳಿದರೂ ಸಹ ನಮ್ಮ ಬುದ್ಧಿಯಲ್ಲಿ ಅಥವಾ ನಮ್ಮ ಬಾಯಿಂದ ಸರಾಗವಾಗಿ ಜ್ಞಾನರತ್ನಗಳು ಬರೋದೇ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿರುವಂಥ ವ್ಯರ್ಥ ಸಂಕಲ್ಪಗಳು. ಇದೆಲ್ಲ ಏನಾಗಿದೆ ಅಂದರೆ ಧರ್ಮರಾಜನ ಅದಾಲತ್ನಲ್ಲಿ ಸಿಗುವ ಶಿಕ್ಷೆಗಳು. ಯೋಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಆಗಲ್ಲ. ವ್ಯರ್ಥ ಸಂಕಲ್ಪ ಬರೋದು, ಬೇಡದೇ ಇರೋ ಯೋಚನೆಗಳು ಬರುತ್ತೆ. ಇದೆಲ್ಲ ಕೂಡ ಶಿಕ್ಷೆ ಅಂತ ಆಗಿದೆ. ಬ್ರಾಹ್ಮಣರೆಲ್ಲರೂ ಪರಂಪಿತ ಪರಮಾತ್ಮನಾದ ಶಿವನ ಜೊತೆಯಲ್ಲಿ ತಂದೆ, ತಾಯಿ, ಶಿಕ್ಷಕ, ಸದ್ಗುರು, ಸ್ನೇಹಿತ, ಪತಿ ಮೊದಲಾದ ಸಂಬಂಧಗಳನ್ನು ಅನುಭವ ಮಾಡಿ ಸಂತೋಷ ಪಡ್ತಾರೆ. ಆದರೆ ಬಹಳ ಮುಖ್ಯವಾದ ಧರ್ಮರಾಜನ ಸಂಬಂಧ ಮರೆತು ಬಿಡ್ತಾರೆ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ಆ ದಿನದ ಲೆಕ್ಕಾಚಾರವನ್ನೆಲ್ಲ ಬಾಬಾರವರಿಗೆ ಒಪ್ಪಿಸಿ ಮಲಗಿಕೊಂಡ್ರೆ ಅಂತಿಮ ಸಮಯದಲ್ಲಿ ಧರ್ಮರಾಜಪುರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಎಂದು ಬಾಬಾರವರು ಮುರಳಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಬಾಬಾರವರು ಅನೇಕ ಮುರಳಿಗಳಲ್ಲಿ ಏನು ಇದರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುತ್ತೆ. ಓಂ ಶಾಂತಿ.